ಒಟ್ಟಾರೆಯಾಗಿ ಪಕ್ಷದ ವಿಚಾರ ನಾವು ನೋಡೋಣ. ಒಂದು ಕಡೆ ನಾವು ಸಂಸದರು ನೋಡಿದ್ವಿ, ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ನೋಡಿದ್ವಿ, ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರು ಏನು ಹೇಳ್ತಾರೆ. ಹಾಗಾದ್ರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅದನ್ನು ಕ್ವಿಕ್ ಆಗಿ ಬ್ಯಾಕ್ ಟು ಬ್ಯಾಕ್ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬೋಣ. ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಆಗಬಹುದು ಅನ್ನುವಂತಹ ಅಂಶಗಳು ಯಾವುವು? ಹಾಗಾದ್ರೆ ನೋಡಿ, ಒಂದು ಕಡೆ ಸಂಸದರೇನೋ ಕ್ಷೇತ್ರವಾರು ಓಡಾಡ್ಬಿಟ್ಟು ಕೆಲಸ ಮಾಡ್ತಾರೆ ಅನ್ನೋದಿದೆ, ಆದ್ರೆ ಒಂದು ಪಕ್ಷಕ್ಕೆ ಓಟ್ ಹಾಕೋರು ಇರ್ತಾರೆ, ಅಭ್ಯರ್ಥಿಯನ್ನ ನೋಡಿ ಓಟ್ ಹಾಕೋರು ಇರ್ತಾರೆ. ಪಕ್ಷ ನೋಡಿ ಓಟ್ ಹಾಕೋರು ಯಾವ ಅಂಶಗಳನ್ನ ಗಮನಿಸಬಹುದು? ಕ್ಷೇತ್ರ ಇಡೀ ಪಕ್ಷದ ಸಂಘಟನೆಯನ್ನ ಮಾಡಿದ್ದಾರೆ. 5 ಜನ ಶಾಸಕರ ಬೆಂಬಲ ಇದೆ ಕ್ಷೇತ್ರದಲ್ಲಿ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ, ಕಾಂಗ್ರೆಸ್ ಸರ್ಕಾರದ ಆಡಳಿತ, ಸ್ಥಳೀಯ ಅಧಿಕಾರಿಗಳ ಹಿಡಿತ, ಇದೆಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಬಹುದು ಅಂತ ಹೇಳಲಾಗುತ್ತೆ. ಇನ್ನು ಮೈನಸ್ ಪಾಯಿಂಟ್ಸ್ ಅನ್ನು ಕ್ವಿಕ್ ಆಗಿ ಹಂಗೆ ಗಮನಿಸ್ಬಿಡೋಣ. ಬಿಜೆಪಿಗಿಂತ JDS ಭಯ ಇದೆ ಇವರಿಗೆ, ಅಂದ್ರೆ ಕಾಂಗ್ರೆಸ್ನವರಿಗೆ ಇರೋ ಭಯ ಇದು. ಮೈನಸ್ ಪಾಯಿಂಟ್ಸ್ ಏನು, ಅಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಆಗಿದ್ರೂ JDS ಕುಟುಂಬದ ಅಭ್ಯರ್ಥಿ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಒಕ್ಕಲಿಗ ಮತ ವಿಭಜನೆ ಆಗೋ ಭೀತಿ ಇದೆ. ಈ ಸಲ ಪ್ರಬಲ ಅಭ್ಯರ್ಥಿ ದೇವೇಗೌಡ ಕುಟುಂಬದ ವರ್ಚಸ್ಸು ಇಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಪ್ರಧಾನಿ ಮೋದಿ ಅವರ ಅಲೆ ಎಲ್ಲೂ ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಹಾಗಾಗಿ ಈ ಅಂಶ ಕೂಡ ಎಲ್ಲೋ ಸೆಟ್ ಬ್ಯಾಕ್ ಆಗಬಹುದೇನೋ ಅಂತ. ಸೊ ಇದು ಕಾಂಗ್ರೆಸ್ ಪಕ್ಷ ಅಂತ ನೋಡಿದಾಗ ಒಂದಷ್ಟು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳು ಇಲ್ಲಿ ನಮಗೆ ಎದುರಾಗುತ್ತೆ. ಒಟ್ಟಾರೆಯಾಗಿ ಪಕ್ಷದ ವಿಚಾರ ನಾವು ನೋಡೋಣ. ಒಂದು ಕಡೆ ನಾವು ಸಂಸದರು ನೋಡಿದ್ವಿ, ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ನೋಡಿದ್ವಿ, ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರು ಏನು ಹೇಳ್ತಾರೆ. ಹಾಗಾದ್ರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅದನ್ನು ಕ್ವಿಕ್ ಆಗಿ ಬ್ಯಾಕ್ ಟು ಬ್ಯಾಕ್ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬೋಣ. ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಆಗಬಹುದು ಅನ್ನುವಂತಹ ಅಂಶಗಳು ಯಾವುವು? ಹಾಗಾದ್ರೆ ನೋಡಿ, ಒಂದು ಕಡೆ ಸಂಸದರೇನೋ ಕ್ಷೇತ್ರವಾರು ಓಡಾಡ್ಬಿಟ್ಟು ಕೆಲಸ ಮಾಡ್ತಾರೆ ಅನ್ನೋದಿದೆ, ಆದ್ರೆ ಒಂದು ಪಕ್ಷಕ್ಕೆ ಓಟ್ ಹಾಕೋರು ಇರ್ತಾರೆ, ಅಭ್ಯರ್ಥಿಯನ್ನ ನೋಡಿ ಓಟ್ ಹಾಕೋರು ಇರ್ತಾರೆ. ಪಕ್ಷ ನೋಡಿ ಓಟ್ ಹಾಕೋರು ಯಾವ ಅಂಶಗಳನ್ನ ಗಮನಿಸಬಹುದು? ಕ್ಷೇತ್ರ ಇಡೀ ಪಕ್ಷದ ಸಂಘಟನೆಯನ್ನ ಮಾಡಿದ್ದಾರೆ. 5 ಜನ ಶಾಸಕರ ಬೆಂಬಲ ಇದೆ ಕ್ಷೇತ್ರದಲ್ಲಿ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ, ಕಾಂಗ್ರೆಸ್ ಸರ್ಕಾರದ ಆಡಳಿತ, ಸ್ಥಳೀಯ ಅಧಿಕಾರಿಗಳ ಹಿಡಿತ, ಇದೆಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಬಹುದು ಅಂತ ಹೇಳಲಾಗುತ್ತೆ. ಇನ್ನು ಮೈನಸ್ ಪಾಯಿಂಟ್ಸ್ ಅನ್ನು ಕ್ವಿಕ್ ಆಗಿ ಹಂಗೆ ಗಮನಿಸ್ಬಿಡೋಣ. ಬಿಜೆಪಿಗಿಂತ JDS ಭಯ ಇದೆ ಇವರಿಗೆ, ಅಂದ್ರೆ ಕಾಂಗ್ರೆಸ್ನವರಿಗೆ ಇರೋ ಭಯ ಇದು. ಮೈನಸ್ ಪಾಯಿಂಟ್ಸ್ ಏನು, ಅಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಆಗಿದ್ರೂ JDS ಕುಟುಂಬದ ಅಭ್ಯರ್ಥಿ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಒಕ್ಕಲಿಗ ಮತ ವಿಭಜನೆ ಆಗೋ ಭೀತಿ ಇದೆ. ಈ ಸಲ ಪ್ರಬಲ ಅಭ್ಯರ್ಥಿ ದೇವೇಗೌಡ ಕುಟುಂಬದ ವರ್ಚಸ್ಸು ಇಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಪ್ರಧಾನಿ ಮೋದಿ ಅವರ ಅಲೆ ಎಲ್ಲೂ ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಹಾಗಾಗಿ ಈ ಅಂಶ ಕೂಡ ಎಲ್ಲೋ ಸೆಟ್ ಬ್ಯಾಕ್ ಆಗಬಹುದೇನೋ ಅಂತ. ಸೊ ಇದು ಕಾಂಗ್ರೆಸ್ ಪಕ್ಷ ಅಂತ ನೋಡಿದಾಗ ಒಂದಷ್ಟು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳು ಇಲ್ಲಿ ನಮಗೆ ಎದುರಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.